ದೀಪಾವಳಿ ಹಬ್ಬ ಅಂದ್ರೇ ನಮಗೆಲ್ಲರಿಗೂ ನೆನಪಿಗೆ ಬರೋದು ಮಣ್ಣಿನ ಹಣತೆಗಳು. ಮಣ್ಣಿನ ಹಣತೆಯಲ್ಲಿನೇ ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೀಪ ಹಚ್ಚೋದಕ್ಕೆ. ಮೊದಲಿಗೆ ಮಣ್ಣಿನ ಪ್ರಣತಿಯನ್ನು ತಗೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಾನು ಎಳ್ಳೆಣ್ಣೆ ಇತ್ತು ಸ್ನೇಹಿತರೆ, ಅದೇ ಎಳ್ಳೆಣ್ಣೆಯನ್ನು ಹಾಕಿ 2 ಬತ್ತಿಯನ್ನು ಹಾಕಿ ನಾನು ತುಳಸಿ ಗಿಡದ ಹತ್ರ ಮೊದಲಿಗೆ ಹಚ್ಚೋಣ ಅಂಥೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಕೂಡ ಹಾಕಿ ನಾನು ಈಗ ದೀಪಾರಾಧನೆಯನ್ನು ಮಾಡಿ ನಾನು ತುಳಸಿ ಗಿಡದ ಹತ್ರ ಈ ದೀಪವನ್ನು ಹಚ್ತಾ ಇದ್ದೀನಿ. ದೀಪಾವಳಿ ಹಬ್ಬದಲ್ಲಿ ನಮಗೆ ನೆನಪಿಗೆ ಬರೋದೇ ಭಾಳ ಮುಖ್ಯವಾಗಿ ಅಂದರೆ 2 ವಿಷಯಗಳು. ಅವು ಮೊದಲೇದು ದೀಪ ಹಚ್ಚೋದು, ಅದರಲ್ಲೂ ಮಣ್ಣಿನ ಪ್ರಣತಿನಲ್ಲಿ ನಾವು ದೀಪ ಹಚ್ಚೋದಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ದೀಪಾವಳಿಯನ್ನು ನಾವು ದೀಪದ ಹಬ್ಬ ಅಂಥೇಳಿ ಕರಿತೀವಿ. ಮತ್ತು ಇನ್ನೊಂದು ನೆನಪಿಗೆ ಬರೋದು ಪಟಾಕಿ. ಚಿಕ್ಕ ಮಕ್ಕಳಿಂದನೂ ಹಿಡಿದು ದೊಡ್ಡವರವರೆಗೂ ಕೂಡ ಪಟಾಕಿ ಅಂದರೆ ಎಲ್ಲರಿಗೂ ಇಷ್ಟ. ಅದೇ ರೀತಿಯಲ್ಲಿ ನಮ್ಮ ಮಹಿಳೆಯರಿಗಂದರೆ ದೀಪದ ಹಬ್ಬ ಅಂತಲೇ ಕರಿಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ದೀಪಾವಳಿ ಹಬ್ಬವನ್ನು ಭಾಳ ಸಂತೋಷದಿಂದ ಮನೆಯಲ್ಲಿ ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಈಗ ವಿಶೇಷವಾಗಿ ಅಂದರೆ ಈ ಹಬ್ಬಕ್ಕೆ ಪಟಾಕಿಗಳನ್ನು ಹೊಡೆಯೋದು ಭಾಳ ಖುಷಿ. ಚಿಕ್ಕ ಮಕ್ಕಳಿಗಂತೂ ಇನ್ನು ಹೇಳಲೇಬಾರ್ದು. ಚಿಕ್ಕ ಮಕ್ಕಳಿಗಂತೂ ಬೆಳಿಗ್ಗೆ ಎದ್ದ ತಕ್ಷಣವೇ ಪಟಾಕಿದೆ ಚಿಂತೆ. ಆಯಿತು, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಭಾಳ ಸಡಗರವಾಗಿ ಸಂತೋಷದಿಂದ ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕೂಡ ಹಂಗೆ ಅಷ್ಟೇನು ವಿಜೃಂಭಣೆ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು. ಮೊದಲೇದಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಮೊದಲು ಎಲ್ಲ ಬೆಳಗ್ಗೆನೇ ಎದ್ದ ತಕ್ಷಣವೇ ರಂಗೋಲಿಯನ್ನು ಹಾಕಿ ನಾನು ಸ್ಟಾರ್ಟ್ ಮಾಡಿದೆ. ದೀಪಾವಳಿ ಹಬ್ಬದ ದಿನ ನಾವೇನು ಲಕ್ಷ್ಮಿಯನ್ನು ಕೂರಿಸಲ್ಲ, ಸುಮ್ಮನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋವನ್ನೆಲ್ಲ ಒರೆಸಿ ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿಯೇ ನಾವು ಪೂಜೆ ಮಾಡ್ಕೊತೀವಿ. ಮನೆ ಮುಂದೆ 2 ದಿನ ದೀಪಗಳನ್ನು ಹಚ್ತೀವಿ. ದೀಪಾವಳಿ ಅಮಾವಾಸ್ಯೆ ದಿನ ಮತ್ತು ಪಾಡ್ಯದ ದಿನ. ಅದೇ ರೀತಿ ಈ ದಿನ ಕೂಡ ನಾನು ಹಾಗೆ ಮಾಡಿಕೊಂಡೆ ಸ್ನೇಹಿತರೆ. ಯಾವಾಗಲೂ ನಾನು ಹೋಳಿಗೆ ಮಾಡಿರಲಿಲ್ಲ. ಈ ಸಲ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ದೊಡ್ಡ ಮಗ ಬೆಂಗಳೂರಿನಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವನು ಮೊನ್ನೆ ದಸರಾ ಹಬ್ಬಕ್ಕೆ ಬಂದಿರಲಿಲ್ಲ. ಹಾಗಾಗಿ ನಾನು ಈ ಸಲ ದೀಪಾವಳಿಗೆ ಹಾಕಿದ್ದೀನಿ. ಅವನು ಬಂದಿದ್ದಾನೆ. ಮತ್ತು ಇವತ್ತೇ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಮಧ್ಯಾಹ್ನ ಶಾಲೆಯಿಂದ ಬಂದ ತಕ್ಷಣವೇ ನಾನು ಬೇಳೆಗೆ ಇಟ್ಟೆ. ಬೇಗ ಕುದಿಸ್ಲಿಕ್ಕೆ ಇಟ್ಟು, ನಾವು ಕೂಡ ದಸರಾ ಹಬ್ಬದ ದಿನ ಅಷ್ಟೊಂದೇನು ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ನಮ್ಮ ದೊಡ್ಡ ಮಗ ಇಲ್ಲದೆ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ವಿ. ತಿಂದಂಗೆ ಆಗಿರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಈ ಸಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಕುಕ್ಕರು ಸಣ್ಣದರಲ್ಲಿ ಇಟ್ಟಿರೋದ್ರಿಂದ ಬೇಳೆ ಜಾಸ್ತಿಯಾಗಿ ತುಂಬ ಆಗಿಬಿಟ್ಟಿದ್ವು. ಹೆಂಗೋ ಕೆಳಗಡೆ ಒತ್ತಿರಲಿಲ್ಲ. ಕುಕ್ಕರ್ನಲ್ಲೆಲ್ಲ 2 ವಿಸಿಲ್ಗೆ ಕುದ್ಬಿಡುತ್ತೆ ಬಿಡು, ಆಮೇಲೆ ಸ್ವಲ್ಪನೇ ಗಟ್ಟಿ ಇದ್ದರೆ ಹೆಂಗೋ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಆದರೆ ಬೇಳೆ ಜಾಸ್ತಿಯಾಗಿ ಅದು ಕುದಿಲಿಲ್ಲ. ಮತ್ತು ಆಫ್ ಮಾಡಿ ಪ್ರೆಷರೆಲ್ಲ ಕಮ್ಮಿ ಆದಮೇಲೆ ನಾನು ಬೇರೆದ್ರಲ್ಲಿ ಹಾಕ್ಕೊಂಡೆ. ಆಮೇಲೆ ನೋಡಿರಿ, ನಾನು ಹೋಳಿಗೆ ರವೆ ಮತ್ತು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಸೋಡಾ ಪುಡಿ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನಾನು ಹೋಳಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಅಂದರೆ ಇದು ಬಾಂಬೆ ರವೆ ಮತ್ತು ಏನಾದರೂ ಹುಳ ಇದೆ ಅಂಥೇಳಿ ಕವರ್ ಓಪನ್ ಮಾಡಿ ನಾನು ನೋಡಿದೆ ಸ್ನೇಹಿತರೆ. ಅದರಲ್ಲಿ ಏನು ಹುಳ ಇರಲಿಲ್ಲ, ಹೊಸದೇ ಇರೋದ್ರಿಂದ ಅದೇನು ನನಗೆ ಹುಳ ಕಾಣಿಸ್ಲಿಲ್ಲ. ಹಂಗಾಗಿ ಹಂಗೆ ಕಲಿಸ್ಬಿಟ್ಟಿದ್ದೀನಿ. ಹೋಳಿಗೆ ಹಿಟ್ಟು ಯಾಕಂದರೆ ನಾವು ಬೆಳಗ್ಗೆ ಇಟ್ಟಾಗೇ ನೆನೆಸಿಟ್ಕೊಂಡ್ರೆ ನಮಗೆ ಮಾಡಲಿಕ್ಕೆ ಭಾಳ ಚೆನ್ನಾಗಿ ಇರುತ್ತೆ. ಇಲ್ಲಾಂದರೆ ಅದು ನೆನಿಬೇಕು ಸ್ನೇಹಿತರೆ. ನೆನಲಿಲ್ಲ ಅಂತಂದರೆ ಹೋಳಿಗೆ ಸರಿಯಾಗಿ ಬರೋದೇ ಇಲ್ಲ. ಸ್ವಲ್ಪ ನೀರು ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾನು ಕಲಿಸ್ಕೊಂಡೆ ಸ್ನೇಹಿತರೆ. ಅಂದರೆ ಗೋಧಿ ಹಿಟ್ಟು ನಾವು ಕಲಿಸ್ಕೊತೀವಲ್ಲ ಚಪಾತಿ ಹಿಟ್ಟಿಗೆ, ಅದಕ್ಕಿಂತ ಸ್ವಲ್ಪ
ಇನ್ನೊಂದು ಸ್ವಲ್ಪ ಮೃದುವಾಗಿಯೇ ಇರಬೇಕು. ಭಾಳ ಮೃದುವಾಗಿದ್ದಷ್ಟು ಹೋಳಿಗೆ ಚೆನ್ನಾಗಿ ಬರ್ತವೆ. ನಾನಂತೂ ಹೋಳಿಗೆಗೆ ಇದೇ ರೀತಿಯೇ ಕಲಿಸ್ಕೊಳ್ಳೋದು, ಭಾಳ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ನೀವು ಕೂಡ ಈ ರೀತಿ ಕಲಿಸ್ಕೊಡ್ರಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಹಂಗಾಗಿ ಕಲರ್ ಕೂಡ ಭಾಳ ಚೆನ್ನಾಗಿರುತ್ತೆ. ಈಗ ಅಷ್ಟೊಂದು ಕಾಣಿಸೋದಿಲ್ಲ. ಹೋಳಿಗೆ ಮಾಡುವಾಗಾದರೆ ಕಲರು ಭಾಳ ಚೆನ್ನಾಗಿ ಕಾಣಿಸುತ್ತೆ. ನೋಡಿರಿ, ನನ್ನ ಸಣ್ಣ ಮಗನು ಬಂದು ನೋಡ್ತಾ ಇದ್ದಾನೆ ಆಗಿದಾವ ಇಲ್ಲ ಅಂಥೇಳಿ. ಇನ್ನು ನಾನು ಇಟ್ಟು ಕಲಿಸ್ತಾನೆ ಇದ್ದೀನಿ. ನೋಡಿರಿ, ಭಾಳ ಅದಕ್ಕೆ ಕಲಿಸಿದ್ದೀನಿ. ಇಷ್ಟ ಹದವಾಗಿ ಕಲಿಸಿದ್ರೇ ಚೆನ್ನಾಗಿ ಹೋಳಿಗೆ ಬರುತ್ತೆ ಸ್ನೇಹಿತರೆ. ಆಮೇಲೆ ನಾನು ಬೆಲ್ಲವನ್ನು ಕುಟ್ಕೊಂಡೆ, ಅದ್ರ ಜೊತೆಗೆ ಹಂಗೆ ಶುಂಠಿ ನಾವು ಶುಂಠಿ ಅಂತೀವಿ, ನೀವು ಶುಂಠಿ ಮತ್ತು ಸೋಪು ಮತ್ತು ಏಲಕ್ಕಿಯನ್ನು ಒಂದೆರಡು ತೊಗೊಂಡು ಅದನ್ನು ಸ್ವಲ್ಪ ಅದರ ಬದ್ರನೇ ಜಜ್ಕೊಂಡಿದ್ದೀನಿ. ಅದರ ಬದ್ರ ಜಜ್ಕೊಂಡು ಅದರಲ್ಲಿ ಕೂಸಿರ್ತಕ್ಕಂಥ ಬೇಳೆನಲ್ಲಿ ಹಾಕಿದ್ದೀನಿ. ನೋಡಿರಿ, ಭಾಳ ಪೂರ್ತಿ ತುಂಬೋಗಿಬಿಟ್ಟಿದೆ. ಹಾಗಾಗಿ ನಾನು ಬೇರೆದರಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಬೇಳೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ, ಹಾಗಾಗಿ ಅದು ಕುಕ್ಕರ್ ತುಂಬಾ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ನಾನು ಕುದಿಸೋದಕ್ಕೆ ಇಟ್ಟು ಬೆಲ್ಲನ ಮತ್ತು ಶುಂಠಿ ಸೋಪು ಎಲ್ಲವನ್ನು ನಾನು ಇಟ್ಕೊಂಡೆ. ಮತ್ತು ಅದ್ರ ಜೊತೆಗೆ ಮತ್ತು ಹೋಳಿಗೆ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲವನ್ನು ಅಲ್ಲಿ ತೊಳೆದಿಟ್ಕೊಂಡೆ. ನೋಡಿರಿ, ಆಮೇಲೆ ನೀರು ಬಸ್ತಿದ್ದೀನಿ, ಅದರಲ್ಲಿರ್ತಕ್ಕಂಥವು ಬಸ್ತು ಈ ಶುಂಠಿ ಸೋಪು ಮತ್ತು ಏಲಕ್ಕಿ ಒಂದೆರಡು ಹಾಕಿದ್ದೀನಿ. ಅದನ್ನು ಅದರ ಕುಟ್ಕೊಂಡಿದ್ದೀನಲ್ಲ ಅದನ್ನು ಅದರಲ್ಲಿ ಹಾಕಿದ್ದೀನಿ. ನಾವಂತೂ ಈ ಮೂರೇ ವಸ್ತುಗಳನ್ನು ಹಾಕ್ತೀವಿ ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ನೋಡಿರಿ, ಮೇಲೆ ಬೆಲ್ಲ ಹಾಕಿದ್ದೀನಲ್ಲ, ಅದು ಬೆಲ್ಲ ಎಲ್ಲ ಪಾಕದ ಥರ ಚೆನ್ನಾಗಿ ಕುದ್ದು ಮೇಲ್ಗಡೆ ಬರುತ್ತೆ. ಭಾಳ ಆವಾಗ ಎಷ್ಟು ಸುವಾಸನೆ ಕೂಡ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕುದ್ದು ಭಾಳ ನೋಡಿರಿ ಎಷ್ಟು ಚೆನ್ನಾಗಿದೆ. ಕಲರೇ ಚೇಂಜ್ ಆಗಿಬಿಟ್ಟಿದೆಯಲ್ಲ ಬೆಲ್ಲ ಹಾಕಿ ಕುದ್ಮೇಲೆ. ಅದನ್ನು ಹಂಗೆ ಫುಲ್ಲು ಹೀಟಲ್ಲಿರುವಾಗೇ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ನುಣ್ಣಗೆ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಾಂದ್ರೆ ಇನ್ನು ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ನುಣ್ಣಗಾಗೋದೇ ಇಲ್ಲ. ನೋಡಿರಿ, ಹೂರಣವನ್ನು ನಾನು ರೆಡಿ ಮಾಡಿಕೊಂಡೆ. ಹೂರಣವನ್ನು ರೆಡಿ ಮಾಡಿಕೊಂಡು ಆಲ್ರೆಡಿ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಂಡಿದ್ನಲ್ಲ ಅವಲ್ಲೇ. ಹಾಗಾಗಿ ನೋಡಿರಿ, ಎಷ್ಟು ಹದವಾಗಿದೆ ಹೋಳಿಗೆ ಮಾಡೋದಕ್ಕೆ ಇಟ್ಟು. ಅದರಲ್ಲಿ ಹೂರಣವನ್ನಿಟ್ಟು ನಾನು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಬೇಗನೆ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗ ಇಲ್ಲ ಹೋಗ್ಬಿಡ್ತೀನಿ ನಾನು 4 ಗಂಟೆ ಟ್ರೈನಿಗೆ, ಯಾಕಂದರೆ ನಾಳೆ ಆದರೆ ಮತ್ತು ಟ್ರೈನೆಲ್ಲ ಫುಲ್ಲು ಜನ ಇರ್ತಾರೆ, ನನಗೆ ಕುಂತು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದಿದ್ದಕ್ಕೆ, ಹಾಗಾಗಿ ನಾನು ಬೇಗನೆ ಮಾಡಿ ಅವನು ತಿಂತಾನೆ ಮತ್ತು ಸ್ವಲ್ಪ ಬಾಕ್ಸಿಗೆ ಕೂಡ ಹಾಕಿ ಕಳಿಸೋಣ ಅಂಥೇಳಿ ನಾನು ಬೇಗನೆ ಮಾಡಿದೆ. ಆದರೂ ಬೇಗ ಆಗ್ತಾವಿಲ್ಲ ಅಷ್ಟೊಂದು ಹೋಳಿಗೆ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಆದರೂ ಚೆನ್ನಾಗಿ ಆದವು. ಅದರೊಳಗಡೆ ಬದನೇಕಾಯಿ ಮಾಡಿದೆ, ಹಂಗೆ ಹೋಗೋದ್ರೊಳಗಡೆ ಸ್ವಲ್ಪ ಸಾರನ್ನು ಕುದಿಸಿದ್ದೆ. ಇನ್ನು ತಿಂದು ಮಳೆ ಬರ್ತಾಯಿತ್ತು ಭಾಳ ಜೋರಾಗಿ, ಆದರೆ ಕೂಡ ಅವನು ಇರಲಿಲ್ಲ. ಯಾಕಂದರೆ ಮತ್ತೆ ಟ್ರೈನ್ ಮಿಸ್ ಆದರೆ ನಾಳೆ ಮತ್ತೆ ಫುಲ್ಲು ರಶ್ ಇರುತ್ತೆ, ಹೋಗೋದಕ್ಕಾಗೋದಿಲ್ಲ ಅಂಥೇಳಿ ಮಳೆನಲ್ಲೇ ಹಂಗೆ ಹೋಗ್ಬಿಟ್ಟ ಸ್ನೇಹಿತರೆ. ನೋಡಿರಿ, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿರಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೇವಲ್ಲ. ಸ್ವಲ್ಪ ಅರಿಶಿನ ಹಾಕಿ ಕಲಸಿರೋದ್ರಿಂದ ಭಾಳಷ್ಟು ಚೆನ್ನಾಗಿದ್ದಾವೆ ಹೋಳಿಗೆ. ಸ್ನೇಹಿತರೆ, ನೀವು ಯಾವ ರೀತಿ ಹೋಳಿಗೆ ಮಾಡ್ತೀರಾ ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.